ನೀರು ಕೊಡ್ಸೋದಾಗಲ್ಲ, ನೀವು ನಿಮ್ ಮಿನಿಸ್ಟ್ರಿಗೆ ಒಳಗೆ ನೀವು ಮಾತಾಡೋದಾಗಲ್ಲ ಅಂತಂದ್ರ ಆ ದಮ್ಮಿಲ್ಲವ್ರು ಯಾಕಿದ್ದೀರಿ? ರಾಜೀನಾಮೆ ಕೊಟ್ಟು ಬರೀ ಮನೆಗೆ ಬೇರೆ ಕೊಟ್ಟು ಅವಕಾಶ. ಈ ನಮ್ ಶಾಸಕರಂತರ ನಮ್ಮ ಭಾಗದ ಆರ್ಸಿ ಬಂದವರಂತರ ಕೆಲ್ಸಕ್ಕೆ ಬರಲಾರ್ದಾರ, ಯಾವ ಮಾತಾಡಕ್ಕೆ ಬರಲ್ಲ, ಅವ್ರಿಗೆ ಕೇಳಕ್ ಅವ್ರಿಗೆ ದಮ್ಮಿಲ್ಲ. ವಿಧಾನಸೌಧ ಅಂದ್ರೆ ಏನೋ, ವಿಧಾನಸೌಧಕ್ಕೆ ನಾವ್ ಯಾಕೆ ಹಾಕಿ ಹೋಗ್ತೀವಿ? ಜನಪ್ರತಿನಿಧಿ ಅಂದ್ರೆ ಜನಪ್ರತಿನಿಧಿ ಅಂದ್ರೆ ಏನಂತ ಅವ್ರಿಗೆ ಅರ್ಥ ಗೊತ್ತಿಲ್ಲ, ಗೊತ್ತಿಲ್ಲ ಅಂತ ಅನ್ಕೈದ್ ನಾನು. ಇರುವ ಮುಖಾಂತರ ಟ್ಯಾಕ್ಟ್ರಿಯಲ್ಲಿ ನಿರಂತರ 35-36 ಕಿಲೋಮೀಟರ್ ನಮ್ಮೆಲ್ಲರ ಜೊತೆಗೆ ಒಂದು ಟೆಂಪರೇಚರ್ ಹೆಂಗಪ್ಪ ಅಂದ್ರೆ 42-43 ಇರ್ತಕ್ಕಂಥ ಟೆಂಪರೇಚರ್ ಅಲ್ಲಿ ಈ ಒಂದು ಎಲ್ಲರ ರೈತರ ಪರವಾಗಿ ಈ ಒಂದು ರೈತರ ಒಂದು ಜೀವನಾಡಿ ಏನಪ್ಪಾ ಅಂತಂದ್ರೆ ನಮ್ಮ ಹಕ್ಕು ನಮ್ಮ ನೀರು ಅಂತೇಳಿ ಇವತ್ತು ನೀರು ಕೊಡಿಸಲೇಬೇಕು. ನಮ್ಮ ತಾಲೂಕಿನ ಜನ, ನಮ್ಮ ಭಾಗದ ಜನಕ ಏನಪ್ಪಾ ಅಂತಂದ್ರ ಇವತ್ತು ಸಂಕಷ್ಟದಾಗಾರ, ಆ ಸಂಕಷ್ಟದಿಂದ ಪಾರು ಮಾಡಬೇಕಂತೇಳಿ ಈ ಒಂದು ಪಣ ತೊಟ್ಟಿ ಒಂದು ಸುಡಾ ಬಿಸಿಲಲ್ಲಿ ಟ್ಯಾಕ್ಟ್ರಿಯಲ್ಲಿ ಮುಖಾಂತರ ನಮ್ಮೆಲ್ಲರನ್ನ ಕರ್ಕೊಂಡು ಇವತ್ತೇನು ಬಂದಿರ್ತಕ್ಕಂಥ ಸನ್ಮಾನ್ಯ ನರಸಿಂಹನಾಯಕ್ ರಾಜೀವಣ್ಣವರಿಗೆ ನಿಮ್ಮೆಲ್ಲರ ಪರವಾಗಿ ಎಲ್ಲ ಸಂಘಟನೆ ಪರವಾಗಿ ನಾವು ಧನ್ಯವಾದ ತೋರಿಸ್ತೇನೆ. ಎಲ್ಲರೂ ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ರು, ಮಂಡ್ಯ ಮೈಸೂರು ಭಾಗದಾಗ ಹಳೆ ಮೈಸೂರು ಅಂತಂದ್ರ ರೈತರು ಹೆಂಗಪ್ಪ ಅಂದ್ರ MLA ಪವರ್ ಎಲ್ಲ ಅಷ್ಟು ರೈತರಿಗೆ ಪವರ್ ಅದ. ಯಾಕಂತಂದ್ರ ಅವ್ರ ಕೇಸರಿ ಹಸಿರು ಶಾಲೆ ಹಾಕಂದ್ರ ಆ ಭಾಗದ ರೈತರನ್ನ ನಡಕ್ತಾರಪ್ಪ ಅನ್ನೋದು ಒಂದು ಆದ. ನಾವು ನಮ್ಮ ಭಾಗದ ಒಂದು ಹೇಳಕ್ ಇಚ್ಛೆ ಪಡ್ತೀನಿ, ಸನ್ಮಾನ್ಯ ನರಸಿಂಹನಾಯಕ್ ರಾಜಗೌಡ ಅನ್ನೋರು ಎಲ್ಲೋ ಒಂದು ತಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ತಮ್ಮದೇ ಆದಂತ ಪರ್ಸನಲ್ ಕಾರ್ಯ ಕೆಲಸದಲ್ಲಿ ಎಲ್ಲೋ ಬೇರೆ ಔಟ್ ಆಫ್ ಕಂಟ್ರಿ ಶ್ರೀಲಂಕಾದಲ್ಲಿ ಇರ್ತಾರೆ. ಒಂದು ಎಲ್ರಿಗೆ ಈ ಸಂಕಷ್ಟ ನೋಡದೆ ಈ ವಾರ ಬಂದು ಏನು 24-25ನೇ ತಾರೀಕಿಗೆ ನೀರು ಬಂದ್ ಮಾಡಿದ ಕಾರಣ ಲಾಸ್ಟ್ ಟೈಮ್ 17ಕ್ಕೆ ಬೃಹತ್ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು. ಅದನ್ನ ತಪ್ಪಿಸ್ಬೇಕಂತ ಹೇಳಿ ಉದ್ದೇಶಪೂರ್ವಕವಾಗಿ ACC ಒಂದು ಮೀಟಿಂಗ್ ಕರೀತಾರ. ತಿಮ್ಮಪ್ಪ ಸಾಹೇಬ್ರು ಅವ್ರು ಎಲ್ಲರೂ ಒಂದು ಕೇಳಿ, ಅದು ಏನ್ ಹುಡುಗಾಟಿಕೆಪ್ಪ ಅಂತಂದ್ರೆ ಕಾಂಗ್ರೆಸ್ನವರಿಗೆ ಅಲ್ಲ, ಒಂದು ACC ಮೀಟಿಂಗ್ ಕರೆದ ನೀರು ಸಲಹೆ ಸಮಿತಿ ಕರೆದಗೇಶಿಂದ ನೀವು ಡೇಟ್ನ ಇಂದ ಮುಂದೆ ಮಾಡಿ ನೀವು ಹಿಂಗೊಂದು ಮತ್ತೊಂದು ಹೇಳಿಕೆ ಕೊಡೋದು, 2 ದಿನಕ್ಕೆ ಒಂದು ಹೇಳಿಕೆ ಕೊಡೋದು ಬೇಜವಾಬ್ದಾರಿತನ, ಇಂಥ ದಡ್ಡತನ ನನ್ನ ಲೈಫ್ನಾಗ ನಾನು ಒಬ್ಬ ಎಜುಕೇಟರ್ ನಾನು ಎಲ್ಲಿಗೆ ನೋಡಿಲ್ಲ ಕೇಳಿಲ್ಲ, ನಾನು 35 ವರ್ಷ. ಹಾಗಾಗಿ ಇಂಥ ಒಂದು ಈ ನಮ್ಮ ಭಾಗದಾಗ ಇರ್ತಕ್ಕಂಥ ಶಾಸಕರು ಕರ್ನಾಟಕದಾಗ ಯಾರು ಶಾಸಕರು ಸುರಪುರದವ್ರು ಯಾರು, ಶಾಪುರದವ್ರು ಯಾರು, ಲೋಕಲ್ ಯಾದಗಿರಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂತಂದ್ರ ಅವ್ರು ರೈತರ ಕಷ್ಟ ಅಂದ್ರೆ ಏನಂತ ಗೊತ್ತಿಲ್ಲ, ಬಡತನ ಅಂದ್ರೆ ಏನಂತ ಗೊತ್ತಿಲ್ಲ. ಯಾಕಂತ ಅವ್ರಿಗೆ ಏನ್ ಹೇಗೆ ಕೊಡಿಸ್ಬೇಕು, ರೈತರಿಗೆ ಹೆಂಗ್ ನೋಡ್ಬೇಕು, ಇಲ್ಲಿ ಸ್ಥಳವಾಗಿ ಏನ್ ಮಾತಾಡ್ಬೇಕಂತೇಳಿ ಅಧಿವೇಶನದಾಗ ಲಕ್ಷಾಂತರ ಜನ ಅವರಿಗೆ ಮತವನ್ನ ಹಾಕಿ ಆರಿಸಿ ಕಾಯಿಸಿರ್ತಾರ. ವಿಧಾನಸೌಧದಾಗ ಇವತ್ತಿಗೆ ಅವ್ರು ಗೂಗಲ್ದಾಗ ಹುಡುಕ್ಯಾಡ್ರೆ ಎಲ್ಲೇನ್ ದಕ್ಷಿಣಾಪುರ ಸಾಹೇಬ್ರು ಉಸ್ತುವಾರಿ ಸಚಿವರ ಎಲ್ಲೇ ಒಂದು ನಿಮಿಷ ವಿಡಿಯೋ ಕ್ಲಿಪ್ ಆದ ನೋಡ್ರಿ, ಅವ್ರು ರೈತರ ಪರ ನಮ್ಮ ಭಾಗದ ಪರ ಎಲ್ಲೇನ್ ಧ್ವನಿ ಎತ್ತಿದ ಅದ ನೋಡ್ರಿ. ಈ 3 ಏನ್ ಕಾಂಗ್ರೆಸ್ ಶಾಸಕರಾರಲ್ಲ, ನೀವೇನ್ ಎಜುಕೇಟರ್ ಅಲ್ಲ, ನಿಮ್ ಮಾತಾಡಕ್ಕೆ ನಾಲ್ಕ ನೀವು ಮಾತಾಡಕ್ ಆಗಲ್ವಾ? ನಿಮ್ ಲಕ್ಷಾಂತರ ಜನ ಓಟ್ ಹಾಕಿ ಕಳಿಸಿರ್ತಾರಪ್ಪ ಮಾರಾರೆ ನಿಮ್ಗ. ನೀವು ನಮ್ಮ ಭಾಗದ ಜನರಿಗೆ ಒಂದು ನೀರ್ ಕೊಡ್ಸಕ್ಕಾಗಿಲ್ಲ ಅಂತಂದ್ರ ನೀರಾದ 24 TMC ನೀರಾದ, ಆ ನೀರು ನೀರ್ ಕೊಡ್ಸೋದಾಗಲ್ಲ, ನೀವು ನಿಮ್ ಮಿನಿಸ್ಟ್ರಿಗೆ ಒಳಗೆ ನೀವು ಮಾತಾಡೋದಾಗಲ್ಲ ಅಂತಂದ್ರ ಆ ದಮ್ಮಿಲ್ಲವ್ರು ಯಾಕಿದ್ದೀರಿ? ರಾಜೀನಾಮೆ ಕೊಟ್ಟು ಬರೀ ಮನೆಗೆ ಬೇರೆ ಕೊಟ್ಟು ಅವಕಾಶ ಕೊಡ್ರಿ. ಅದೇ ನಮ್ಮ ನರಸಿಂಹನಾಯಕ್ ರಾಜಗೌಡ ರೈತ ಪರ ಹುಟ್ಟು ಹೋರಾಟಗಾರ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು. ಹೋರಾಟಗಾರ ಅಂದ್ರೆ ಹಿಂಗಲ್ರ ಅಧ್ಯಕ್ಷರ, ಅಣ್ಣವ್ರದ್ದು ಒಂದು ಇತಿಹಾಸ ಅದ. ನಾವೆಲ್ಲ ಒಂದು 30+ ಇದೀವಿ, ಅವರು ಆಕ್ಚುಲಿ 20+ ಇರ್ಲಿಲ್ಲ. ಅವಾಗೇ ರಾಜಕೀಯವಾಗಿ ರೈತರ ಪರವಾಗಿ ಈ ಭಾಗದ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಬಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಯಾರ. ರಾಜ್ಯದಾಗ ಅಷ್ಟೇ ಅಲ್ಲ, ಇಡೀ ದೇಶದಾಗೆ ರಾಜಗೌಡ್ರ ಅಂತೇಳಿ ಅವಾಗಿನ ಗೂಗಲ್ 2004ದಾಗ ಗೂಗಲ್ ಓಪನಿಂಗ್ ಆಗಿದ್ದು. ಈಗೇನಾದ್ರು ಸೋಷಿಯಲ್ ಮೀಡಿಯಾದ ಹಂಗಿದ್ರೆ ಯಾವಾಗೋ ಇದು ಸರ್ಚ್ ಮಾಡಿ ನೋಡ್ತಿದ್ದ ಜನ ರಾಜಗೌಡ್ರ ಯಾರು ಅಂದ್ರ ಸುರಪುರ ವಿಧಾನಸಭಾ ಕ್ಷೇತ್ರದಿಂದ 24 ವರ್ಷ ಪ್ಲಸ್ ಇರ್ತಕ್ಕಂಥ ಒಬ್ಬ ಹುಡುಗ ಇವತ್ತು ಸುರಪುರ ವಿಧಾನಸಭೆಯಲ್ಲಿ ಶಾಸಕನಾಗಿ ಹೋಗಿರ್ತಕ್ಕಂಥ ಈ ಮಣ್ಣಾರ ಅಂತ ಒಬ್ಬ ಹೋರಾಟಗಾರ ನಮ್ಮ ಅಣ್ಣಾರ ನಮ್ಗೆ ಹೆಮ್ಮೆ ಅದ ಹೇಳಿಕೆ. ಯಾಕಂತಂದ್ರೆ 2 ಬೆಳಿಗ್ಗೆ ನೀರು ಕೊಟ್ಟಾರ. ಇವರು ವಿರೋಧ ಪಕ್ಷದಾಗ ಈಗ ನಮ್ಮ ಇದಾರ ಇಲ್ಲಂತಲ್ಲ, ಈಗ ಆಡಳಿತ ಪಕ್ಷದಾಗ ಇರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯರು ಅನ್ನಭಾಗ್ಯ ಏನು ಇವತ್ತು ಎಲ್ಲರಿಗೆ ರೇಷನ್ ಕಾರ್ಡ್ 5 kg 10 kg ಅಕ್ಕಿನ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ನಿಮ್ ಪರಿಸ್ಥಿತಿ ಮೊನ್ನೆ 1 ವರ್ಷ ಕೇಂದ್ರದಾಗ ಅಕ್ಕಿ ಕೊಡೋಡ್ರಿ ಅಂತ ಹೇಳಿ ನಾ ಅಕ್ಕಿ ಸಿಗಲ್ಲ ಕರ್ನಾಟಕದಾಗ ಅಂತ ತಾವು ಹೇಳಿಕೆ ಅಂತ ಹೇಳಿದ್ರಿ. ರೈತರಿಗೆ ಬಡವರಿಗೆಲ್ಲ 1 ವರ್ಷ ಇಲ್ಲ ಅದ್ರ ಅಮೌಂಟ್ ಕೊಡ್ತೀವಿ ಅಂತ. ಅದು ಅರಿವಿಲ್ಲ ನಿಮ್ಗ. ನಮ್ಮ ಭಾಗದ ರೈತರು ನೀರು ಬಿಟ್ರೆ ಅಕ್ಕಿ ಬೆಳಿತಾರೆ, ನಾವೇ ಸ್ಟಾಕ್ ಇಟ್ಕೋಬಹುದು, ಕೊಂಡ್ಕೋಬಹುದು. ಬೇರೆ ರಾಜ್ಯದಲ್ಲಿ
ಬೇರೆಯವ್ರ ಕಡೆ ಕೇಂದ್ರ ತನ ಹೋಗೋದು ನೀವು ಕೇಳ್ಕೊಳ್ಳೋದು ನೆಪ ಮಾಡಿ ರೈತರಿಗೆ ಇದು ಮಾಡ್ತೀವಿ. ಮತ್ತೆ ಅಷ್ಟು ಅರಿವಿಲ್ಲ ನಿಮ್ಗೆ. ಬಡವ್ರ ಪರ, ದಲಿತರ ಪರ, ನಾ ಹಿಂದುಳಿದ ಪರ, ರೈತರ ಪರ, ಅಹಿಂದ ನಾಯಕ ಅಂತ ಹೇಳ್ತೀರಿ. ನೀವು ಅಹಿಂದ ನಾಯಕರಿಗೆ, ಬಡವರಿಗೆ, ರೈತರಿಗೆ, ನಮ್ಮ ಭಾಗದವರಿಗೆ ಯಾಕೆ ಮೊದಲ ಧೋರಣೆ ಮಾಡ್ತೀರಿ? ಯಾಕೆ ಈ ಭಾಗದಾಗ ಇಷ್ಟೊಂದು ನಮ್ಗ ಈ ಹಾಳಾಗಿ ಯಾಕೆ ಕಡಿಗಣಿಸ್ತೀರಿ? ಯಾಕೆ ಇಷ್ಟು ನಮ್ಗೆ ತ್ರಾಸ ಕೊಡ್ತೀರಿ? ನಂಗೆ ಅದೇ ಗೊತ್ತಾಗ್ತಿಲ್ಲ. ಈ ನಮ್ಮ ಶಾಸಕರಂತರ ನಮ್ಮ ಭಾಗದಾಗ ಆರಿಸಿ ಬಂದಾರಂತರ ಕೆಲ್ಸಕ್ಕೆ ಬರಲಾರ್ದಾರ, ಯಾವ ಮಾತಾಡಕ್ಕೆ ಬರಲ್ಲ, ಅವರಿಗೆ ಕೇಳಕ್ ಅವ್ರಿಗೆ ದಮ್ಮಿಲ್ಲ. ವಿಧಾನಸೌಧ ಅಂದ್ರೆ ಏನೋ, ವಿಧಾನಸೌಧಕ್ಕೆ ನಾವ್ ಯಾಕೆ ಹಾಕಿ ಹೋಗ್ತೀವಿ? ಜನಪ್ರತಿನಿಧಿ ಅಂದ್ರೆ ಜನಪ್ರತಿನಿಧಿ ಅಂದ್ರೆ ಏನಂತ ಅವ್ರಿಗೆ ಅರ್ಥ ಗೊತ್ತಿಲ್ಲ, ಲಾಭ ಗೊತ್ತಿಲ್ಲ ಅಂತ ಅನ್ಕೈತ್ ನಾನು. ಯಾಕಂದ್ರೆ ನಾವು ಜನಪ್ರತಿನಿಧಿ ಅಂದ್ರೆ ಜನರಿಗೆ ಕೆಲಸ ಮಾಡ್ಬೇಕ್ರಿ ಮರ. ನೀವು ಜನರಿಗೆ ನೀವು ಜನರ ಪರ ಧ್ವನಿ ಎತ್ತಬೇಕು. ಅದೇ ನಾನು ಸನ್ಮಾನ ನರಸಿಂಹನಾಗ್ ರಾಜಗೌಡಣ್ಣರಾದ್ರೆ ಒಂದ್ ಅಣ್ಣ ಹೇಳಿದ್ರು, ಒಂದು ಡೈಲಾಗ್, ನಮ್ಮ ಬಾಜ್ಮೇಟಿ ಅಣ್ಣ ಅವ್ನು ಬೇರೆ ಅಲ್ಲ, 110 TMC ಎಂಟಪ್ಪ 3 ತಿಂಗಳು ಹರಿಸ್ತೀನಿ ಅಣ್ಣ. 110 TMC ಎಲ್ಲಿಂದ ಬರ್ತಪ್ಪ? ನಾನು ಆಲ್ಮೆಟ್ಟಿಗೆ ಇರೋದು 120 TMC ಕೆಪಾಸಿಟಿ ಅದ, ನಮ್ದಿರೋದು 31-33 TMC ಕೆಪಾಸಿಟಿ ಇರ್ತಕ್ಕಂಥ ಆಣಪುರ ಡ್ಯಾಮ್ ಅದ. ಅದಕ್ಕೆ ಸುಮ್ಮನೆ ಬಾಯಿ ಹರಿಬಿಡೋದು, ಯಾವ ಉದ್ದುದ್ದು ಮಾತಾಡೋದು, ಎಲೆಕ್ಷನ್ ಬಂದಾಗ TMC ಅಂದ್ರೆ ಗೊತ್ತಿಲ್ಲ, ಕ್ಯೂಸೆಟ್ ಅಂದ್ರೆ ಗೊತ್ತಿಲ್ಲ, ಸುಮ್ಮನೆ ಹುಚ್ಚು ಹೇಳಿಕೆ ಕೊಡ್ತಕ್ಕಂಥ ಜನಕ್ಕೆ ನೀವು ಬೂದಿ ಮಂಕ್ ಹಚ್ಚಿದ್ದು ಸಾಕಾಗ್ಯದ. ಯಾವ ಹೋರಾಟ ರೈತರ ಪರವಾಗಿ, ಬಡವರ ಪರವಾಗಿ ಸದಾ ದಾನ ಧರ್ಮ, ಯಾವತ್ತು ಬಿಸಿಲು ಸುಡು ಬಿಸಿಲಲ್ಲಿ ಕೂಡ ಯಾವಾಗೂ ಬರ್ತಕ್ಕಂಥ ನಾಯಕರಿಗೆ ನೀವು ಅಮೀನ್ ರೆಡ್ಡಿ ಅಣ್ಣಂತವರಿಗೆ, ನಮ್ಮ ನರಸಿಂಹನಾಗ್ ರಾಜಗೌಡ ಅಣ್ಣಂತವರಿಗೆ ನೀವು ಯಾವತ್ತು ಕೈ ಬಿಡಬಾರ್ದು. ಯಾಕಂದ್ರೆ ನಮ್ಮ ಪಕ್ಷ ಪರವಾಗಿ ಇಲ್ಲಿ ಹೇಳಕತ್ತಿಲ್ಲ, ಎಲ್ಲ ಪಕ್ಷಾತೀತವಾಗಿ ಎಲ್ಲಾ ಜನಾಂಗ ನಮ್ಮ ಭಾಗದವ್ರು ಸಾಕಷ್ಟು ಜನ ಬಂದಿದ್ದೀರಿ. ಯಾಕಂದ್ರ ಇಂಥ ನಾಯಕರಿಗೆ ನಾವು ಆಯ್ಕೆ ಮಾಡಿ ಕಳಿಸಿದಾಗ ಮಾತ್ರ ನಮ್ಗೆ ಯಾವುದೋ ತೊಂದರೆ ಆಗಲ್ಲ ಅಂತ ಈ ತಮ್ಮೆಲ್ಲರ ಮುಖಾಂತರ ನಾನು ಮಾತು ಹೇಳಕ್ ಬಯಸ್ತೀನಿ.